ಹಲೋ ಸ್ನೇಹಿತರೆ, ರಾಹುಲಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಚಿಕನ್ 65 ಮಾಡೋದನ್ನು ನೋಡ್ಕೊಳ್ಳೋಣ ಬನ್ನಿ. ಇದು ಹೇಗೆ ಮಾಡೋದು ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಕಲರು, ಟೇಸ್ಟಿಯಾಗಿದೆ. ಇದು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿದೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನೀಗ ಅಗಲವಾಗಿರೋ ಬಾಣಲಿ ತೊಗೊಂಡಿದ್ದೀನಿ. ಆ ಬಾಣಲಿಗೆ ಚಿಕನ್ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ನೋಡಿ, 1-2 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರು, ಕಾರ್ನ್ಫ್ಲೋರು 1-3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಬೇಕು. 1 ಮೊಟ್ಟೆ, ಶುಂಠಿ ಸಣ್ಣಕ್ಕೆ ಹಚ್ಚಿಟ್ಕೋಬೇಕು, ತುಂಬಾ ಸಣ್ಣಕ್ಕೆ ಹಚ್ಚಿಟ್ಕೋಬೇಕು. ಬೆಳ್ಳುಳ್ಳಿನೂ ಸಣ್ಣಕ್ಕೆ ಹಚ್ಚಿಟ್ಕೋಬೇಕು. ಅಥವಾ ನಿಮ್ಗೆ ಅದು ಹಂಗೆ ಹಚ್ಚಕ್ಕಾಗಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು. ಒಂದು 1/2 ಅವರು ಹಾಗೆ ಇಡಬೇಕು. ಇದನ್ನು ಸ್ವಲ್ಪ ಖಾರ ಎಲ್ಲ, ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಅದು ಹಾಗೆ ಇಡಬೇಕು. ಈಗ ನೋಡಿ, ಮತ್ತೆ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ಸೋಯಾ ಸಾಸು 2 ಟೇಬಲ್ ಸ್ಪೂನ್ ಸೋಯಾ ಸಾಸ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಶುಗರ್ ತೊಗೋಬೇಕು. ಟೊಮೊಟೊ ಕೆಚಪ್ಪು 1 ಟೇಬಲ್ ಸ್ಪೂನು. ಶುಗರ್ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಗಟ್ಟಿನೇ ಇರಲಿ, ಪೇಸ್ಟ್ ಮಾಡಿ ಇಟ್ಕೋಬೇಕು ಇದನ್ನು. ಈಗ ಮತ್ತೆ ಒಂದು ಕಡೆ ನಾನು ಪ್ಯಾನ್ ಇಟ್ಕೊಂಡು ಚಿಕನ್ನ ಫ್ರೈ ಮಾಡಿ ಇಟ್ಕೊಳ್ಳೋಣ ಅಂತ ಎಣ್ಣೆ ಕಾದಿದೆ. ನೋಡಿ, ಈಗ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಕಬಾಬ್ನ ಹೇಗೆ ಫ್ರೈ ಮಾಡ್ಕೊತೀವಿ ಅದೇ ರೀತಿಲಿ ಆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ ಆ ಚಿಕನ್ನ ಫ್ರೈ ಮಾಡಿ ಇಟ್ಕೋಬೇಕು. ಸೇಮ್ ಕಬಾಬ್ ಫ್ರೈ ಮಾಡೋಗೆ ಇದನ್ನೂ ಫ್ರೈ ಮಾಡಿ ಇಟ್ಕೋಬೇಕು. ನೋಡಿ, ಆಗಿದೆ. ಈಗ ಮತ್ತೆ ಇನ್ನೆಲ್ಲ ಚಿಕನ್ನು ಇದೇ ರೀತಿಲಿ ಫ್ರೈ ಮಾಡಿ ಇಟ್ಕೊತೀನಿ. ನೋಡಿ, ಈಗ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆ ಕಾದ ನಂತರ ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ. ಹಸಿಮೆಣಸಿನ್ಕಾಯಿ ನಂತರ ಕರಿಬೇವು, ಈರುಳ್ಳಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದೆ, ಅದನ್ನು ಹಾಕ್ಕೊತೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಕಲರ್ ಚೇಂಜ್ ಆಗಂಟ ಫ್ರೈ ಮಾಡಿ ಇಟ್ಕೋಬೇಕು. ಇದನ್ನು ಈಗ ನಾನು ಪೇಸ್ಟ್ ಕಲಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ಈ ಪೇಸ್ಟ್ ಡ್ರೈ ಆಗೋ ಗಂಟ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಡ್ರೈ ಆಗಬೇಕಿದು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಆಮೇಲೆ ನಾವು ಚಿಕನ್ ಮ್ಯಾರಿನೇಟ್ ಮಾಡಾಗ ಸಾಲ್ಟ್ ಹಾಕಿದ್ದೀವಿ, ಅದು ನೋಡ್ಕೊಂಡು ಇದಕ್ಕೆ ಸ್ವಲ್ಪ ಡ್ರೈಗೆ ಸ್ವಲ್ಪ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಇದು ಫ್ರೈ ಆಗಿದೆ. ಈಗ ನಾನು ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಳ್ತೀನಿ. ಇದನ್ನು ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿರ್ತದೆ. ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಸತಿ ಎಲ್ಲ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಎಳ್ಳು ಹಾಕ್ಕೊತಿದ್ದೀನಿ. ಇದರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ನಾನು ಸ್ಕಿಪ್ ಮಾಡಿಲ್ಲ. ಈಗ ಇದೆಲ್ಲ ಒಟ್ಟಿಗೆ ಒಂದು ಸತಿ ಫ್ರೈ ಮಾಡಿಕೊಂಡ್ರೆ ರೆಡಿ ಆಯ್ತದೆ. ಚಿಕನ್ 65 ಚಿಕನ್ ರೆಡಿ ಆಯಿತು ನೋಡಿ. ಈಗ ಸರ್ವ್ ಮಾಡ್ಕೊಳ್ಳೋಣ.
ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಚಿಕನ್ 65 ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಕಾಣ್ತಾ ಇದೆ. ರೆಡಿಯಾಗಿದೆ. ನಿಮ್ಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ಮಾಡಿ ನೋಡಿ ಮನೇಲಿ. ಹಾಗೆ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.